ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ರೂಪನಾತ್ಮಕ ಮೌಲ್ಯಾಂಕನ ಅಂದರೆ FA1 ಪರೀಕ್ಷೆ 2026ಕ್ಕಾಗಿ ಒಂದು 15 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಏಕೆಂದರೆ ಈ ವರ್ಷ ಸಮಗ್ರ ಪ್ರಗತಿ ಪತ್ರದಲ್ಲಿರ್ತಕ್ಕಂಥದ್ದು ಒಟ್ಟು ವೇಟೇಜ್ ಎಷ್ಟಿದೆ FA1ಗೆ ಶೇಕಡ 15. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, 15 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಸಿಗ್ತದೆ. ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡಬೇಕು. ಫ್ರೀಯಾಗಿ PDF ಶೇರ್ ಮಾಡೋದಿಲ್ಲ. ಓಕೆ, ಇನ್ನೊಂದೆರಡು ಸೆಟ್ ಕ್ವಶನ್ ಪೇಪರನ್ನು ಕೊಡ್ತೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ. ಸಿಲೆಬಸ್ ಎಷ್ಟಿದೆ ನೋಡಿ, ಜೂನ್ದು 10%, ಜುಲೈದು 15%, ಒಟ್ಟು 25%. ಇಟ್ ಮೀನ್ಸ್ 5.3 ಬರ್ತದೆ. ಸೊ 5 ತೊಗೊಂಡಿದ್ದೀವಿ. ಅದರಲ್ಲಿ ಮೊದಲ ಗದ್ಯ ಮಗ್ಗದ ಸಾಹೇಬಕ್ಕೆ 4 ಅಂಕ 3 ಪ್ರಶ್ನೆ, 2 ಸಾರ್ಥಕ ಬದುಕಿನ ಸಾಧಕ ಗದ್ಯಪಾಠ 4 ಅಂಕ 2 ಪ್ರಶ್ನೆ, ಕನ್ನಡಿಗರ ತಾಯಿ ಪದ್ಯಪಾಠ 3 ಅಂಕ 2 ಪ್ರಶ್ನೆ, ಭಾರತೀಯತೆ ಪದ್ಯ 3 ಅಂಕ 2 ಪ್ರಶ್ನೆ, ಸಾರ್ಥಕ 1 ಅಂಕ 1 ಪ್ರಶ್ನೆ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥದ್ದು 15 ಅಂಕ ಇದ್ದಾವೆ. 10 ಪ್ರಶ್ನೆಗಳನ್ನ ಬಳಕೆಯನ್ನು ಮಾಡಿರೋದು. ಓಕೆ, ಉಳಿದ ಎಲ್ಲ ವಿಷಯಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನೀವುಗಳು ಕೂಡ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಮತ್ತು ಈ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಓಕೆ, ಅವೆಲ್ಲವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಮುಂದುವರಿಸೋಣ. ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಓಕೆ, ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 6 ಅಂಕ, ಆಮೇಲೆ ದೀರ್ಘ ಉತ್ತರ 3 ಅಂಕ. ಸೊ ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ಇದೆ. ಸರಳಕ್ಕೆ 6 ಅಂಕ, ಸಾಧಾರಣಕ್ಕೆ 6 ಅಂಕ, ಕಠಿಣಕ್ಕೆ 3 ಅಂಕ, ಒಟ್ಟು 15 ಅಂಕ. ಪಾಠ ವಿಧಗಳನ್ನು ನೋಡೋದಾದರೆ ಗದ್ಯಕ್ಕೆ 8 ಅಂಕ, ಪದ್ಯಕ್ಕೆ 6 ಅಂಕ, ಪೂರಕ ಪಾಠಕ್ಕೆ 1 ಅಂಕ, ಒಟ್ಟು 15 ಅಂಕ. ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ. ಗದ್ಯದಿಂದ 5, ಪದ್ಯದಿಂದ 4, ಪೂರಕ ಪಾಠದಿಂದ ಒಟ್ಟು 10 ಪ್ರಶ್ನೆಗಳು. ಸಂಕ್ಷಿಪ್ತವಾರು ಅಂಕ ಹಂಚಿಕೆ ನೋಡ್ಕೊಡ್ರಿ. ಮಗ್ಗದ ಸಾಹೇಬದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಸಾರ್ಥಕ ಬದುಕಿನ ಸಾಧಕದಿಂದ 1 ಅಂಕದ 1 ಪ್ರಶ್ನೆ, 3 ಅಂಕದ 1, ಒಟ್ಟು 2 ಪ್ರಶ್ನೆ 4 ಅಂಕ. ಕನ್ನಡಿಗರ ತಾಯಿದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಭಾರತೀಯತೆಯಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಸಾರ್ಥಕದಿಂದ 1 ಅಂಕದ 1, ಒಟ್ಟು 1 ಪ್ರಶ್ನೆ 1 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, ಒಟ್ಟು 10 ಪ್ರಶ್ನೆ 15 ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀವಿ. ಸೊ ತುಂಬ ಈಸಿ ಇದೆ. ಒಂದೇ ಪೇಜಲ್ಲಿ ಕ್ವೆಶನ್ ಪೇಪರ್ಗಳನ್ನು ಸೆಟಪ್ ಮಾಡಿದ್ದೀವಿ. ಸೊ ನೀವು ಈಸಿಯಾಗಿ ಜೆರಾಕ್ಸ್ ಮಾಡಿ ಅದನ್ನು ಸ್ಟೂಡೆಂಟ್ಸ್ಗೂ ಕೂಡ ಪ್ರೊವೈಡ್ಗಳನ್ನು ಮಾಡಬಹುದು. ಎಸ್, ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026. ಮಾದರಿ ಉತ್ತರಗಳು ತರಗತಿ 8, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 15, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1ರಲ್ಲಿ ಕೊಟ್ಟಿತ್ತು. ಬಹು ಆಯ್ಕೆ ಪ್ರಶ್ನೆಗಳನ್ನು 2 ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ A13, B25, C47, D2. ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಆಪ್ಷನ್ C 47 ಅನ್ನೋದು ಸರಿ ಇದೆ. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆಯಾದ ಪದವಿದು. A ರವೀಂದ್ರ, B ವಿದ್ಯಾರ್ಥಿ, C ಧಾರವಾಡ, D ಮಕ್ಕಳು. ಇಲ್ಲಿ ವಿದ್ಯಾರ್ಥಿ ಮಾತ್ರ ಅನ್ವರ್ಥಕ ನಾಮ, ರವೀಂದ್ರ ಮತ್ತು ಧಾರವಾಡ, ರವೀಂದ್ರ ಅನ್ನೋದು ಅಂಕಿತ ನಾಮ. ಓಕೆನಾ, ಮಕ್ಕಳು ರೂಢನಾಮ ಬರ್ತದೆ. ಇನ್ನು ಮುಂದೆ ಸಂಬಂಧೀಕರಣದಲ್ಲಿನ ಪ್ರಶ್ನೆಗಳನ್ನು ನೋಡಿ. ಇಲ್ಲಿ 2 ಪ್ರಶ್ನೆ ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಅಮ್ಮ ಸಜಾತಿಯ ಸಂಯುಕ್ತಾಕ್ಷರ ಆದರೆ ಆರ್ಯ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ಆರ್ಯ ಅನ್ನೋದು ಅದು ವಿಜಾತಿಯ ಸಂಯುಕ್ತಾಕ್ಷರ ಬರಬೇಕು. ಪ್ರಶ್ನೆ 4, ಎಸ್ ಕೊರಳು ಧ್ವನಿ ಆದರೆ ಯೋಧ ಡ್ಯಾಶ್ ಅಂತ ಇದೆ, ಇದು ಜೋಧ ಅಂತ ಬರ್ತದೆ. ಓಕೆ, ತತ್ಸಮ ತದ್ಭವದಲ್ಲಿರ್ತಕ್ಕಂಥ ಕೇಳಿತ್ತು. ಇನ್ನು 1 ಅಂಕದ 2 ಪ್ರಶ್ನೆಗಳನ್ನು ಬಳಕೆ ಮಾಡಿರೋದು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ರಹಿಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಇತ್ತು. ಇಲ್ಲಿ ರಹಿಮಾ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು ಅಂತ ನೀವು ಬರಿಬೇಕು. ಪ್ರಶ್ನೆ 6, ಗಾಳಿಯಲ್ಲಿ ಬೂದಿ ತೂರಿದಾಗ ಎಲ್ಲಿ ಬೀಳುತ್ತದೆ. ಸೊ ಭತ್ತ ಬೆಳೆಯುವ ಗದ್ದೆಯಲ್ಲಿ, ಸೊ ಗಾಳಿಯಲ್ಲಿ ನಾವು ಬೂದಿ ತೂರಿದಾಗ ಬೀಳುತ್ತದೆ ಅನ್ನೋದು ಅದರ ಉತ್ತರ ಇತ್ತು. ಇನ್ನು 2 ಅಂಕದ 1 ಪ್ರಶ್ನೆ ಕೊಟ್ಟಿತ್ತು. ಭಾಳ ಸಿಂಪಲ್ ಇತ್ತು. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಇತ್ತು.
ಇಲ್ಲಿ ಏನು ಬರೀಬೇಕಾಗಿತ್ತಂದ್ರೆ ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಸಹಿತ ಕಟ್ಟಿಸಿದರು ಅಂತ ನೀವು ಬರಿಬೇಕು. ಮುಂದಿನ ಒಂದು ಪ್ರಶ್ನೆ ಸಂದರ್ಭ ಜೊತೆಗೆ ಸ್ವಾರಸ್ಯವನ್ನು ಬರಿಬೇಕಾಗಿತ್ತು. ಸೊ ಇದು ಬಂದ್ಬಿಟ್ಟು ಪದ್ಯಪಾಠದ ಕೊಟ್ಟಿತ್ತು. 2 ಅಂಕ ಇದೆ. ನಿನ್ನ ಕಲ್ಲೇ ನುಡಿಯುವುದಲ್ಲ ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಏನಪ್ಪ ಅಂದ್ರೆ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಈ ಸಾಲನ್ನು ಆರಿಸಲಾಗಿದೆ. ಸಂದರ್ಭ ಏನು ಹೇಳ್ತಾರೆ ಅಂದ್ರೆ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸೋ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ. ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ. ಇಲ್ಲಿ ಕಲ್ಲುಗಳು ನುಡಿಯುತ್ತವೆ ಅಂತ ಹೇಳಿದ್ದಾರೆ. ಸ್ವಾರಸ್ಯ ಕನ್ನಡ ನಾಡಿನ ವಾಸ್ತುಶಿಲ್ಪಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾಶಾಸನಗಳು ಆಧಾರ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ಬರೆದ್ರೆ ಸಾಕು. ಆಮೇಲೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿತ್ತು. 2 ಅಂಕ ನಾಡಿಗಾಗಿದಿಂದ ಹಿಡಿದು ಪಯಣದಲ್ಲಿವರೆಗೆ ಇದೆ. ಉತ್ತರ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ ಅಂತ ಇತ್ತು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ನೀವು ಏನು ಮಾಡಬೇಕು, ಬಾಹೆಟ್ ಮಾಡಲೇಬೇಕು. ಲಾಸ್ಟ್ ಒಂದು ಪ್ರಶ್ನೆ ಕೇಳಿತ್ತು, ಅದು 3 ಅಂಕಕ್ಕೆ DVG ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಇತ್ತು. ಉತ್ತರ ಏನಿದೆ ನೋಡಿ. DVG ಅವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಆದರೂ ತಾವು ಮಾಡಿದ ಸೇವೆಗೆ ಸರ್ಕಾರದಿಂದ ಕೊಡುವ ಸಂಭಾವನೆಯನ್ನು ನಿರಾಕರಿಸುತ್ತಿದ್ದರು. ಅಂತಹ ನಿಸ್ವಾರ್ಥಿಗಳಾಗಿದ್ದರು. ಶೀಲ, ವಿವೇಕ, ಅಸ್ಪೃಹತೆ ಹಾಗೂ ಸ್ವಯಂ ಅರ್ಜಿತ ಪಾಂಡಿತ್ಯದಿಂದ ಜೊತೆಗೆ ಅವರಿಗಿದ್ದ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಸತ್ವಶಾಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರದು ಹೋಲಿಕೆಯಿಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂಥ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ್ದರು. ಒಟ್ಟಾರೆಯಾಗಿ ಅವರೊಬ್ಬ ಮಹಾಧೀಮಂತ ವ್ಯಕ್ತಿಯಾಗಿದ್ದರು ಅಂತ ನೀವು ಬರಿಬೇಕು. ಇಷ್ಟು ಕನ್ನಡದ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಬಾಕಿ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿಮಗೆ ಲೈನ್ ಅಪ್ ಮಾಡ್ತಾನೆ ಹೋಗ್ತೀವಿ. ಸೊ ದಯಮಾಡಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳ ಒಂದು ನಿಮ್ಮ ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ಹಾಕಿದ್ದೀವಿ. 8ನೇ ಕನ್ನಡ ಪ್ರಶ್ನೋತ್ತರ ಅಂತ ಇದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು. ನಿಮಗೆ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದರೆ ಈಸಿಯಾಗಿ ಆಕ್ಸೆಸ್ಗಳನ್ನು ಮಾಡ್ಬೋದು. ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. 2 ಪ್ರಶ್ನೆ ಪತ್ರಿಕೆಗಳ ಸೆಟ್ಟನ್ನು ಕೊಡ್ತೀವಿ. ಸೊ ಖಂಡಿತವಾಗಿ ನಿಮಗೆ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್, ಬಾಯ್.